ಎಲ್ಲರಿಗೂ ನಮಸ್ಕಾರ. ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ತಮ್ಮ ನೆನಪಿನಲ್ಲಿ ಸ್ಪಷ್ಟವಾಗಿ ದಾಖಲಾಗಿರುತ್ತೆ, ಸಿಪಾಯಿ ರಾಮು ಅನ್ನೋ ಚಿತ್ರದಲ್ಲಿ ರಾಜ್ಕುಮಾರ್ ಅವರು, ಲೀಲಾವತಿಯವರು ಅಭಿನಯಿಸಿದರು. ಬರಲೇ ಇನ್ನು ಯಮುನೆ ಎನ್ನುವ ಕಾದಂಬರಿ ಆಧಾರಿತ ಚಿತ್ರವಾಗಿತ್ತು. ಗಗನ ಅಂತ ಒಂದು ಚಿತ್ರ, ಅದರಲ್ಲಿ ಅನಂತ್ನಾಗ್ ಮತ್ತು ಖುಷ್ಬೂ ಅವರು ನಟಿಸಿದರು. ಅದು ನಿಮ್ಮ ಜ್ಞಾಪಕದಲ್ಲಿರುತ್ತೆ. ಇನ್ನು ಮಲೆಯ ಮಾರುತದ ಬಗ್ಗೆ ಹೇಳುವ ಹಾಗೇ ಇಲ್ಲ. ವಿಷ್ಣುವರ್ಧನ್ ಅವರು, ಸರಿತಾ ಅವರು ಅದ್ಭುತವಾದ ಅಭಿನಯವನ್ನು ಕೊಟ್ಟಂಥ ಸಂಗೀತಮಯ ಚಿತ್ರ ಆಗಿತ್ತು. ಈ ಮೂರೂ ಚಿತ್ರಗಳಿಗೆ ಅಗತ್ಯವಾದ ಕಥೆಯನ್ನು ಕೊಟ್ಟಂಥ, ಕಾದಂಬರಿಯನ್ನು ಬರೆದಂಥ ಲೇಖಕಿ ಯಾರು ಅನ್ನೋದು ನೆನಪಲ್ಲಿ ಇದೆಯಾ? 60-70ರ ದಶಕದಲ್ಲಿ ನಿರಂತರವಾಗಿ ಕನ್ನಡ ಕಾದಂಬರಿಗಳನ್ನು ಬರೆದಂಥ ಈ ಲೇಖಕಿ, ಇಂಗ್ಲೀಷಿನಲ್ಲಿ ಅದ್ಭುತವಾದ ಕವನಗಳನ್ನು ಬರೆದಂಥ ಈ ಲೇಖಕಿ, ಇಂಟರ್ನ್ಯಾಷನಲ್ ಪೊಯೆಟ್ರಿ ಸೊಸೈಟಿಯವರಿಂದ ಪ್ರಶಸ್ತಿಯನ್ನು ಪಡೆದಂಥ ಈ ಲೇಖಕಿ ಇಂಗ್ಲೀಷಲ್ಲಿ ಅದ್ಭುತವಾಗಿ ಕಾವ್ಯವನ್ನು ರಚಿಸ್ತಾ ಇದ್ದರು. ಇವರು ಯಾರು ಅಂತ ನಮಗೆ ನೆನಪಿದೆಯಾ? ಸುಮಾರು 40ಕ್ಕೂ ಹೆಚ್ಚು ಕಾದಂಬರಿಗಳನ್ನು ಕನ್ನಡಕ್ಕೆ ಕೊಟ್ಟಿದ್ದಾರೆ. ನೆನಪು ಬರೋದು ಕಷ್ಟ. ಅವರೇ ಎನ್ ಪಂಕಜ, ನುಗ್ಗೇಹಳ್ಳಿ ಪಂಕಜ. ನುಗ್ಗೇಹಳ್ಳಿ ಪಂಕಜ ಅವರು ಜೂನ್ 2ರಂದು ತಮ್ಮ 97ನೆಯ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ್ರು. ಪಂಕಜ ಅವರು ಇವತ್ತು ಒಬ್ಬರೇ ಇದ್ದಾರೆ, ಯಾರೂ ಇಲ್ಲ. ಅವರು ಇದ್ದಂಥ ಸ್ಥಳ ಮಲ್ಲೇಶ್ವರದಲ್ಲಿ ಅವರನ್ನು ಆಗಾಗ್ಗೆ ಭೇಟಿಯಾಗುವ ಅವಕಾಶ ಸಿಗ್ತಾಯಿತ್ತು. ಸಂಜೆ ಹೊತ್ತು ಹೋಗುವಾಗ ಹವಾ ಸೇವನೆಗೆ ಅಂತ ವೈಷ್ಣವಿ ಹೆಲ್ತ್ ಆ್ಯಂಡ್ ಹೋಮ್ ಕೇರ್ ಅಂತಕ್ಕಂಥ ಒಂದು ಸಂಸ್ಥೆಯಲ್ಲಿ ಒಂದು ಕಡೆ ಇದ್ದಾರೆ. ಈಗಲೂ ಅವರನ್ನು ನೀವು ಹೋಗಿ ಭೇಟಿ ಆಯಿತು ಅಂದರೆ, ಪೆನ್ನು ಪೇಪರ್ ತೊಗೊಂಬಪ್ಪ, ಈಗಲೂ ಕವನ ಬರೀತೇನೆ, ಕಥೆ ಬರೀತೇನೆ ಅನ್ನೋ ಉತ್ಸಾಹವನ್ನು ಉಳಿಸ್ಕೊಂಡಿದ್ದಾರೆ ಪಂಕಜ ಅವರು 97ರ ವಯಸ್ಸಲ್ಲಿ. ಯಾಕೋ ಗೊತ್ತಿಲ್ಲ, ಕನ್ನಡಿಗರು ಪಂಕಜ ಅವರನ್ನು ಮರೆತು ಬಿಟ್ಟಿದ್ದಾರೆ. ಎಲ್ಲೋ ಒಂದು ಕಡೆಗೆ ಅವರನ್ನು ಭೇಟಿಯಾಗಿ 4 ಒಳ್ಳೆಯ ಮಾತನ್ನು ಹೇಳಿ, ನೀವು ಬರೆದಂಥ ಕೃತಿಗಳು ಇವತ್ತಿಗೂ ನಮಗೆ ಮನರಂಜನೆಯನ್ನು ಕೊಡ್ತಾ ಇದೆ, ಬದುಕಿಗೆ ಮಾರ್ಗದರ್ಶನ ಕೊಡ್ತಾ ಇದೆ ಅಂತ ಹೇಳಿದರೆ ಆ ಹಿರಿಯ ಜೀವ ಎಷ್ಟು ಸಂತೋಷ ಪಡುತ್ತೆ ಗೊತ್ತಾ? ಪಂಕಜ ಅವರು ಆರೋಗ್ಯವಾಗಿರಲಿ, 100 ವರ್ಷಗಳನ್ನು ಅವರು ಪೂರ್ಣಗೊಳಿಸಲಿ ಅಂತ ನಾವೆಲ್ಲ ಆಶಿಸೋಣ. ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಸ್ಪರ್ಧಿಗಳ ಪರಿಚಯ. ಮೊದಲ ಸ್ಪರ್ಧಿ. ನಮಸ್ಕಾರ, ನನ್ನ ಹೆಸರು ಎಂ ದಯಾನಂದ ಅಂತ, ಬೆಂಗಳೂರಿನ ಯಲಹಂಕದಿಂದ ಬಂದಿದ್ದೇನೆ. ನಾನು ಕರ್ನಾಟಕ ಸರ್ಕಾರ ಸಚಿವಾಲಯದಲ್ಲಿ ಉಪಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೇನೆ. ಓದು, ಸೈಕ್ಲಿಂಗ್, ಪ್ರವಾಸ ಇತ್ಯಾದಿ ನನ್ನ ಹವ್ಯಾಸಗಳು. ದಯಾನಂದ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮುಂದಿನ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಜಿ ಗಿರೀಶ್ ಅಂತ. ನಾನು ಬೆಂಗಳೂರಿನ ವಸಂತಪುರದಿಂದ ಬಂದಿರುತ್ತೇನೆ. ನನ್ನ ವೃತ್ತಿ ಬಂದು ಸ್ವಂತ ಉದ್ಯಮಿ. ನನ್ನ ಹವ್ಯಾಸಗಳು ಪ್ರವಾಸ ಕೈಗೊಳ್ಳುವುದು, ದಿನಪತ್ರಿಕೆ ಓದುವುದು, ಪುಸ್ತಕಗಳನ್ನು ಓದುವುದು. ನಮಸ್ಕಾರ. ಗಿರೀಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ಮೂರನೆಯ ಸ್ಪರ್ಧಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿದ್ಯಾವತಿ ಶ್ರೀನಿವಾಸ್ ಚಿತ್ರಗಾರ. ಕೊಪ್ಪಳ ಜಿಲ್ಲೆ ಕಿನ್ನಾಳದಿಂದ ಬಂದಿದ್ದೇನೆ. ನಾನು GLPS ಬೇಲ್ದಾರ್ ಕಾಲೇಜಿನಲ್ಲಿ ಸಹಶಿಕ್ಷಕಿಯಾಗಿ ಕೆಲಸ ಮಾಡ್ತಿದ್ದೇನೆ. ನನಗೆ ಪುಸ್ತಕಗಳನ್ನು ಓದುವ ಹವ್ಯಾಸ ಇದೆ. ವಿದ್ಯಾವತಿಯವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ನಮ್ಮ ನಾಲ್ಕನೆಯ ಸ್ಪರ್ಧಿ. ನಮಸ್ಕಾರ. ನನ್ನ ಹೆಸರು ಚಂಪಕ ರಾಣಿ ಅಂತಂದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲೆಯೂರು ಗ್ರಾಮದಿಂದ ಬಂದಿರುತ್ತೇನೆ. ನಾನು ಗೃಹಿಣಿ. ನನಗೆ ದಿನಪತ್ರಿಕೆಯನ್ನು ಓದುವುದು, ತಟ್ಟಂತ ಹೇಳಿ ಕಾರ್ಯಕ್ರಮವನ್ನು ನೋಡುವುದು ಮತ್ತು ಸುಡುಕು ಪದಬಂಧ ಮಾಡುವ ಹವ್ಯಾಸವಿದೆ. ತುಂಬ ಸಂತೋಷ
ಚಂಪಕರಾಣಿಯವರೇ, ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. 4 ಜನ ಸಿದ್ಧವಾಗಿದ್ದೀರಿ ಅಂದರೆ ಕಾರ್ಯಕ್ರಮ ಆರಂಭಿಸೋಣ. ಮೊದಲಿಗೆ ನಿಯಮಗಳನ್ನು ಒಮ್ಮೆ ನೋಡಿಬಿಡೋಣ. ಒಟ್ಟು 10 ಪ್ರಶ್ನೆಗಳು. ಮೊದಲು ಬಜರ್ ಒತ್ತಿದವರಿಗೆ ಉತ್ತರ ನೀಡುವ ಅವಕಾಶ. ಪ್ರತಿ ಸರಿ ಉತ್ತರಕ್ಕೆ 1 ಪುಸ್ತಕ ಬಹುಮಾನ. ಆಯ್ಕೆಗಳು ಬರುವ ಮೊದಲೇ ಬಜರ್ ಒತ್ತಿ ಸರಿ ಉತ್ತರ ನೀಡಿದರೆ 2 ಪುಸ್ತಕ ಬಹುಮಾನ. 100 ಅಂಕ ಗಳಿಸಿದವರಿಗೆ 1 ಪುಸ್ತಕ ವಿಶೇಷ ಬಹುಮಾನ. ನಕಾರಾತ್ಮಕ ತಂತ್ರಗಳಿಗೆ ಅವಕಾಶವಿಲ್ಲ. ಇಂದಿನ ಕಾರ್ಯಕ್ರಮದಲ್ಲಿ ನಾವು ಕೊಡುವ ಎಲ್ಲ ಪುಸ್ತಕಗಳನ್ನು ನಮಗೆ ಕೊಟ್ಟವರು ಅಮೆರಿಕದ ನ್ಯೂಜೆರ್ಸಿಯಲ್ಲಿ ಇರ್ತಕ್ಕಂಥ ಶ್ರೀಮತಿ ಲತಾ ಸ್ವಾಮಿನಾಥನ್ ಅವರು ತಮ್ಮ ಸೋದರಿ ಶ್ರೀಮತಿ ಸಾವಿತ್ರಿ ಸುಬ್ಬರಾವ್ ಅವರ ನೆನಪಲ್ಲಿ ಕೊಟ್ಟಿದ್ದಾರೆ. ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಕಾರ್ಯಕ್ರಮದ ಮೊದಲ 2 ಪುಸ್ತಕಗಳನ್ನು ಈಗ ನೋಡೋಣ. ಸುಧಾಮೂರ್ತಿ ಅವರು ಬರೆದ ಅತಿರಿಕ್ತೆ ಎನ್ನುವ ಕನ್ನಡ ಕಾದಂಬರಿ, ಡಾಕ್ಟರ್ ಶ್ವೇತಾ ಬಿ ಸಂತೋಷ್ ಬರೆದಂಥ ಸಾಮಾಜಿಕ ಕಾದಂಬರಿ. ಪ್ರಶ್ನೆಯನ್ನು ನೋಡೋಣ. ಬಯೋಹ್ಯಾಕ್ ಎಂದರೆ ಏನು? ಆಯ್ಕೆಗಳು: ದೇಹ ಮನಸ್ಸಿನ ಕಾರ್ಯಕ್ಷಮತೆಯ ಹೆಚ್ಚಳ, ಚಲನಚಿತ್ರ ಸಂಕಲನ, ಆಧುನಿಕ ಕೃಷಿ ತಂತ್ರಗಳು, ಮಾಧ್ಯಮ ಪ್ರಚಾರ ತಂತ್ರಗಳು. ಮೊದಲಿಗೆ ಬಜರುತ್ತಿದ್ದಾರೆ ದಯಾನಂದ್, ಆನಂತರ ಗಿರೀಶ್. ಸರ್, ಆಯ್ಕೆ 3 ಆಧುನಿಕ ಕೃಷಿ ತಂತ್ರಗಳು. ಹೇಳಿ ಗಿರೀಶ್. ಮಾಧ್ಯಮ ಪ್ರಚಾರ ತಂತ್ರಗಳು. ಮಾಧ್ಯಮ ಪ್ರಚಾರ. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ದೇಹ ಮನಸ್ಸಿನ ಕಾರ್ಯಕ್ಷಮತೆಯ ಹೆಚ್ಚಳ ಅಂತ ಆಗಿತ್ತು. ಹ್ಯಾಕ್ ಅಂದ್ರೇನು? ಕೊಳ್ಳಿ ಹೊಡೆಯೋದು, ಅನಧಿಕೃತವಾಗಿ ನುಗ್ಗೋದು, ಇವೆಲ್ಲ ಬರುತ್ತೆ. ಈಗ ಇಂಟರ್ನೆಟ್ಟಲ್ಲಿ ಹ್ಯಾಕಿಂಗ್ ಮಾಡ್ತಾರೆ, ಹ್ಯಾಕಿಂಗ್ ಮಾಡೋದನ್ನು ಕಲಿಸು ಕೊಡ್ತಾರೆ. ಆದರೆ ಬಯೋ ಹ್ಯಾಕ್ ಅಂದರೆ ಏನಪ್ಪ ಅಂದರೆ, ನಮ್ಮ ದೇಹ ಹಾದಿ ತಪ್ಪಿ ಹೋಗ್ತಾ ಇದೆ, ಹಿತಮಿತ ಹಾದಿಯಲ್ಲಿ ಸಾಗ್ತಾ ಇಲ್ಲ, ಎಲ್ಲೋ ಅನಾರೋಗ್ಯ ಬೀಳುಬಿಡುತ್ತೆ, ಹೀಗೆಲ್ಲ ಅನುಮಾನ ಬಂದಾಗ ಪ್ರಜ್ಞಾಪೂರ್ವಕವಾಗಿ ನಮ್ಮ ಆರೋಗ್ಯವನ್ನು ಸರಿದಾರಿಗೆ ತಂದುಕೊಳ್ಳುವ ವಿಧಾನಗಳು ಏನಿದೆ ಅದನ್ನು ನಾವು ಬಯೋ ಹ್ಯಾಕ್ ಅಂತ ಹೇಳ್ತೇವೆ. ಅತ್ಯುತ್ತಮವಾದ ಆಹಾರ, ಎಷ್ಟು ನಿದ್ರೆ ಬೇಕೋ ಅಷ್ಟು ನಿದ್ರೆ, ಹಿತಮಿತವಾದ ವ್ಯಾಯಾಮ, ಯಾವುದಾದ್ರೂ ಪೋಷಕಾಂಶಗಳು ಕಡಿಮೆ ಇದೆ ಅಂತ ಅನಿಸಿದ್ರೆ, ಉದಾಹರಣೆಗೆ ನಮ್ಮ ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಬೆಳಗ್ಗೆ 8 ಗಂಟೆಗೆ ಕಚೇರಿಗೆ ಅಂತ ಹೊರಟ್ರೆ ಬರೋಷ್ಟರಲ್ಲಿ 6-7 ಗಂಟೆ ಆಗಿರುತ್ತೆ. ಸೂರ್ಯನ ಬಿಸಿಲು ಮೈ ಮೇಲೆ ಬೀಳೋದಿಲ್ಲ. ವಿಟಮಿನ್ ಡಿ ಕೊರತೆ ಬೆಂಗಳೂರಲ್ಲಿ 90% ಜನರಲ್ಲಿ ಕಾಡ್ತಾ ಇದೆ. ಹಾಗಾಗಿ ಅಂತಹವರು ವಿಟಮಿನ್ ಡಿ ಹೆಚ್ಚುವರಿಯಾಗಿ ತಗೊಳ್ಳೋದು, ಹಾಗೆಯೇ ಮಾನಸಿಕ ಸುಖವನ್ನು, ಕೌಟುಂಬಿಕ ನೆಮ್ಮದಿಯನ್ನು ಪಡ್ಕೊಳ್ಳೋ ಏನೆಲ್ಲ ತಂತ್ರಗಳಿವೆ ಅವುಗಳನ್ನೆಲ್ಲ ಅಳವಡಿಸಿಕೊಳ್ಳೋದು, ಇವೆಲ್ಲವೂ ಸಹ ಈ ಬಯೋಹ್ಯಾಕ್ ಅನ್ನೋದರ ವ್ಯಾಪ್ತಿಯಲ್ಲಿ ಬರುತ್ತೆ. ಹಾಗಾಗಿ ವೈದ್ಯರ ಜೊತೆ ಕೂತ್ಕೊಂಡು ಮಾತುಕತೆ ಆಡಿ ಯಾವ ಕೊರತೆ ಇದೆ, ಹೇಗೆ ಸರಿಪಡಿಸ್ಕೋಬಹುದು ಅಂತ ಚರ್ಚೆ ಮಾಡೋದು ಬಹಳ ಒಳ್ಳೆಯದು. ಈಗ 2 ಪುಸ್ತಕ. ಪಿಪೀಲಿಕಾ ಮಾರ್ಗ, HR ಅಮರ್ನಾಥ್ ಬರೆದಂಥ ಕೃತಿ. ಕಂಪಿಸಿದ ದ್ವೀಪ, ಶಶಿಧರ ವಿಶ್ವಾಮಿತ್ರ ಬರೆದಂಥ ಪುಸ್ತಕ. ಯಾವುದೇ ಸಾಲಕ್ಕೆ ಪ್ರತಿ ತಿಂಗಳು EMI ಕಟ್ಟಬೇಕಾದಾಗ ಯಾವ ಅಂಶಕ್ಕೆ ಹೆಚ್ಚು ಗಮನವನ್ನು ಕೊಡಬೇಕು? ಆಯ್ಕೆಗಳನ್ನು ನೋಡೋಣ. ಅತ್ಯಂತ ಕಡಿಮೆ EMI, ತಿಂಗಳಿಗೆಷ್ಟು, ಒಟ್ಟಿನಲ್ಲಿ ಎಷ್ಟು? ಮೊದಲು ಚಂಪಕರಾಣಿ, ಆನಂತರ ವಿದ್ಯಾವತಿ. ಚಂಪಕರಾಣಿ. ಎರಡನೇದು ಸರ್. ಆಯ್ಕೆ 2, ತಿಂಗಳಿಗೆಷ್ಟು, ಒಟ್ಟಿನಲ್ಲಿ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ತಮ್ಮ ಉತ್ತರ ವಿದ್ಯಾವತಿ? ಅತ್ಯಂತ ಕಡಿಮೆ ಪ್ರೊಸೆಸಿಂಗ್. ಅತ್ಯಂತ ಕಡಿಮೆ ಪ್ರೊಸೆಸಿಂಗ್ ಫೀ ಅಂತ ಹೇಳ್ತಾ ಇದ್ದಾರೆ. 4ನೇದು ಆಯ್ಕೆ 4, ನಂಬಿಕೆಗೆ ಅರ್ಹವಾದ ಬ್ಯಾಂಕ್. ಉತ್ತರವನ್ನು ನೋಡೋಣ. ಸರಿಯಾದ ಉತ್ತರ ತಿಂಗಳಿಗೆಷ್ಟು, ಒಟ್ಟಿನಲ್ಲಿ ಎಷ್ಟು, ಅದನ್ನು ಮೊದಲು ನೋಡಬೇಕಾಗುತ್ತೆ. ಈ ಉತ್ತರವನ್ನು ನಮಗೆ ಕೊಟ್ಟವರು ಚಂಪಕರಾಣಿಯವರು. ಪಿಪೀಲಿಕಾ ಮಾರ್ಗ ಎನ್ನುವ ಈ ಒಂದು ಪುಸ್ತಕವನ್ನು ಅವರಿಗೆ ಕೊಡ್ತಾ ಇದ್ದೇವೆ. ಸಾಮಾನ್ಯವಾಗಿ ಕಡಿಮೆ EMI ಅಂದರೆ ಅದನ್ನೇ ತಗೊಳ್ಳೋಣ ಅಂತ ನಾವು ಹೋಗ್ತೇವೆ. ಹಾಗೆ ಹೋಗೋದು ಒಳ್ಳೆಯದಲ್ಲ. ಕಡಿಮೆ EMI ಅಂತ ಹೇಳ್ತಂದರೆ ಹೆಚ್ಚು ದೀರ್ಘಕಾಲ ಸಾಲವನ್ನು ಕಟ್ಟುತ್ತಾ ಹೋಗಬೇಕಾಗುತ್ತೆ, ಬಡ್ಡಿ ಹೆಚ್ಚುತ್ತಾ ಹೋಗುತ್ತೆ, ಅದು ನಮ್ಮ ಗಮನಕ್ಕೆ ಬರೋದಿಲ್ಲ. ಹಾಗಾಗಿ ತಿಂಗಳಿಗೆಷ್ಟು ಕಟ್ಟಬೇಕು ಅನ್ನೋದನ್ನು ಗಮನಿಸೋದ್ರ ಜೊತೆಗೆ
ಇಡೀ ಸಾಲವನ್ನು ತೀರಿಸೋದಕ್ಕೆ ಎಷ್ಟು ಬಡ್ಡಿಯನ್ನು ಕಟ್ಟಿರ್ತೇವೆ ನಾವು ಅನ್ನೋದನ್ನು ಮೊದಲೇ ತಿಳ್ಕೊಂಡು ನಮಗೆ ಅನುಕೂಲವಾದದ್ದನ್ನು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಜೊತೆಗೆ ನಮಗೆ ಗೊತ್ತಿಲ್ಲದೆ ಇರತಕ್ಕಂಥ ಹೆಚ್ಚುವರಿ ವೆಚ್ಚಗಳಿರುತ್ತೆ. ಉದಾಹರಣೆಗೆ ಪ್ರೊಸೆಸಿಂಗ್ ಫೀ ಅಂತ ಹೇಳಿ ಒಂದೊಂದು ಬ್ಯಾಂಕು ಒಬ್ಬೊಬ್ಬರು ಒಂದೊಂದು ರೀತಿ ಮೊತ್ತವನ್ನು ಇಡಬಹುದು. ಹಾಗಾಗಿ ಅವೆಲ್ಲವನ್ನು ಗಮನಿಸಿ ನೋಡಬೇಕಾಗುತ್ತೆ. ತುಂಬ ಮುಖ್ಯವಾದದ್ದು ಪ್ರಿಮೆಚ್ಯೂರ್ ಕ್ಲೋಷರ್ಗೆ ಅವಕಾಶ ಇದೆಯಾ ಅಂದರೆ, ಈಗ 5 ವರ್ಷಗಳಿಗೆ ನಾವು ತಗೊಂಡಿರ್ತೇವೆ, 5 ವರ್ಷಗಳಲ್ಲಿ ನಿಮ್ಮ ಅಸಲನ್ನು ತೀರಿಸ್ತೇವೆ ಅಂತ ಹೇಳಿ. ಅಕಸ್ಮಾತ್ ಏನೋ ಹಣದ ಅನುಕೂಲ ಆಯಿತು, 3 ವರ್ಷಕ್ಕೆ ನಾವು ತೀರಿಸ್ತೀವಿ, ಪೂರ್ತಿ ಸಾಲ ಕೊಟ್ಬಿಡ್ತೀವಿ ಅಂದರೆ ಕೆಲವು ಬ್ಯಾಂಕ್ಗಳು ಒಪ್ಪೋಲ್ಲ. ಇಲ್ಲ, ನೀವು ಒಪ್ಕೊಂಡಿರೋದು 5 ವರ್ಷ, 5 ವರ್ಷದವರೆಗೂ ಕಟ್ತಾ ಬನ್ನಿ ಅಂತ ಬಡ್ಡಿಯನ್ನು ಕೀಳೋ ಪ್ರಯತ್ನ ಮಾಡ್ತಾರೆ. ಹಾಗಾಗಿ ಪ್ರಿಮೆಚ್ಯೂರ್ ಕ್ಲೋಷರ್ ಇದೆಯಾ ಅಂತ ತಿಳ್ಕೊಳ್ಳಿ. ಇರುವಂಥ ಕಡೆ ನೀವು ಸಾಲವನ್ನು ತಗೊಳ್ಳೋದು ಬಹಳ ಒಳ್ಳೆಯದು. ಬೆಳದಿಂಗಳು ಮತ್ತು ಕಳ್ಳ ಪೊಲೀಸ್ ಎನ್ನುವ ಪುಸ್ತಕ ಕೊಡ್ತಾ ಇದ್ದೇವೆ. ಪ್ರಶ್ನೆ: ಪಾಲಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಅಧಿನಿಯಮವು ಯಾವ ವರ್ಷದಲ್ಲಿ ಜಾರಿಯಾಯಿತು? ಆಯ್ಕೆಗಳನ್ನು ನೋಡೋಣ. 2008, 2009, 2007, 2010. ಮೊದಲಿಗೆ ಬಜರ್ ಒತ್ತಿದ್ದಾರೆ ಗಿರೀಶ್ ಅವರು, 2007. ದಯಾನಂದ್. ಮೊದಲಿಗೆ 2007. ಗಿರೀಶ್ ಅವರ ಉತ್ತರ 2007. 2007 ಅಂತ ಹೇಳ್ತಾ ಇದ್ದಾರೆ. ದಯಾನಂದ್ 2010 ಸರ್. 2010 ಉತ್ತರವನ್ನು ನೋಡೋಣ. 2007 ಅನ್ನೋದು ಸರಿಯಾದ ಉತ್ತರ ಆಗಿತ್ತು. ಈ ಉತ್ತರವನ್ನು ಕೊಟ್ಟಿದ್ದಾರೆ ಗಿರೀಶ್ ಅವರಲ್ವಾ? ಗಿರೀಶ್ ಅವರಿಗೆ ಬೆಳದಿಂಗಳು ಎನ್ನುವ ಈ ಒಂದು ಕೃತಿಯನ್ನು ಕೊಡ್ತಾ ಇದ್ದೇವೆ. ಈ ಕಾಯ್ದೆ ಹಿರಿಯ ನಾಗರಿಕರು ಮತ್ತು ಪೋಷಕರ ನಿರ್ವಹಣೆ, ಯೋಗಕ್ಷೇಮ ಮತ್ತು ಸುರಕ್ಷತೆಗೆ ಸಂಬಂಧಪಟ್ಟಂಥ ಅತ್ಯಂತ ಪ್ರಮುಖವಾದ ಕಾನೂನು ಆಗಿದೆ. ಇದು ಮಾಸಿಕ ನಿರ್ವಹಣಾ ವೆಚ್ಚವನ್ನು ಆಧರಿಸಿ ಈ ಒಂದು ಕಾನೂನು ಜಾರಿಗೆ ಬರುತ್ತೆ. ಇದು 3 ರಿಂದ 6 ತಿಂಗಳವರೆಗೆ ಜೈಲು ಶಿಕ್ಷೆ ಆಗೋದುಂಟು. ಅಕಸ್ಮಾತ್ ಏನಾದರೂ ಹೆತ್ತವರನ್ನು ನೋಡಿಕೊಳ್ಳದೆ ಹೋಯಿತು ಅಂತ ಹೇಳ್ತಂದರೆ. ಆದರೆ ಬುದ್ಧಿವಂತಿಕೆ ಏನು ಅಂತ ಹೇಳ್ತಂದರೆ, ನಾವು ಕೆಲಸಕ್ಕೆ ಸೇರಿದ ಮೊದಲ ತಿಂಗಳೇ ಇದು ನನ್ನ ವೃತ್ತಿ ಜೀವನಕ್ಕೆ ಹಣ ಅಂತ ಹೇಳಿ ಒಂದು ಪ್ರತಿಶತ 5-10 ತೆಗೆದಿಡೋದು ಬಹಳ ಒಳ್ಳೆಯದು. ನನ್ನದಲ್ಲ ಈ ಹಣ ಭವಿಷ್ಯಕ್ಕೆ ಅಂತ ಹೇಳಿ ನಿಮ್ಮ ವೃದ್ಧಾಪ್ಯ ಬದುಕಿಗೆ ನಿಮ್ಮ ಸಂಗಾತಿ ಮಾತ್ರ ನಿಮ್ಮಿಬ್ಬರ ನಿರ್ವಹಣೆಗೆ ಎಷ್ಟು ಹಣ ಬೇಕೋ ಅಷ್ಟು ಹಣವನ್ನು ಮೊದಲ ಸಂಬಳದಿಂದಲೇ ಉಳಿತಾಯ ಮಾಡಲಿಕ್ಕೆ ಶುರು ಮಾಡಬೇಕು. ಆಗ ಮಕ್ಕಳ ಮೇಲೆ ಅನಿವಾರ್ಯವಾಗಿ ಅವಲಂಬಿಸಬೇಕಾದಂಥ ದುಸ್ಥಿತಿ ಬರೋದಿಲ್ಲ. ಮುಂದಿನ 2 ಪುಸ್ತಕಗಳು ಅಂಕಲ್ ಅಂತರಂಗ, BLR 0 ಮತ್ತು ಬೈನರಿ ಅಂತಕ್ಕಂಥ ಪತಿದಾರಿ ಕಾದಂಬರಿ. ಪ್ರಶ್ನೆ: ಬಿಟ್ಟಕ್ಷರಗಳನ್ನು ತುಂಬಿ. ಇಂ, ಸಾ, ಸ್ರ, ಚಂ, ಶ. ಬಜರ್ ಮೊದಲಿಗೆ ಒತ್ತಿದ್ದಾರೆ ಚಂಪಕಾರಾಣಿ. ಹೇಳಿಮ್ಮ. ಇಂದು ಸಹಸ್ರ ಚಂದ್ರ ದರ್ಶನ. ವಿದ್ಯಾವತಿಯವರೇ ಹ್ಞೂ ಅದರಿ. ಅದೇ ಉತ್ತರವಾ? ಇಂದು ಸಹಸ್ರ ಚಂದ್ರ ದರ್ಶನ. ಉತ್ತರವನ್ನು ನೋಡೋಣ. ಇಂದು ಸಹಸ್ರ ಚಂದ್ರ ದರ್ಶನ ಉತ್ತರ ಸರಿಯಾಗಿದೆ. ಅಂಕಲ್ ಅಂತರಂಗ ಈ ಪುಸ್ತಕವನ್ನು ಕೊಡ್ತಾ ಇದ್ದೇನೆ ಚಂಪಕಾರಾಣಿಯವರಿಗೆ. ವಿದ್ಯಾವತಿ ಅವರಿಗೂ ಸಹ BLR 0 ಅಂತಕ್ಕಂಥ ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇನೆ. ಈ ಸಹಸ್ರ ಚಂದ್ರ ದರ್ಶನ ಅಂದರೆ ಏನು ಅದರ ಬಗ್ಗೆ ತಿಳ್ಕೋಬೇಕಾಗುತ್ತೆ. ಈ ಮನುಷ್ಯನಿಗೆ ಅವನ ಜೀವಮಾನದಲ್ಲಿ ಕೆಲವು ಕರ್ಮಗಳನ್ನು ಮಾಡೋದು ಉಂಟು, ಕೆಲವು ಶಾಂತಿಗಳನ್ನು ಮಾಡೋದು ಉಂಟು. ಷೋಡಶ ಕರ್ಮಗಳು ಅಂತ ಸಹ ಹೇಳ್ತಾರೆ. ಕೊನೆಯಲ್ಲಿ ಬರೋದು ಅಂತ್ಯೇಷ್ಟಿ. ಅದರ ನಡುವೆ ಅನೇಕ ಕರ್ಮಗಳನ್ನು ಶಾಂತಿಗಳನ್ನು ಮಾಡೋದುಂಟು. 60 ವರ್ಷ ತುಂಬಿದಾಗ ಒಂದು ಶಾಂತಿ, ಷಷ್ಠಬ್ದಿ ಅಂತಾರೆ. ಹಾಗೆ 70 ವರ್ಷ, 75 ವರ್ಷ, 80 ವರ್ಷ ಹೀಗೆಲ್ಲ ಶಾಂತಿಗಳನ್ನು ಮಾಡುವ ಪದ್ಧತಿ ಉಂಟು. ಹಾಗಾಗಿ ಒಬ್ಬ ವ್ಯಕ್ತಿ ತನ್ನ ಜೀವಮಾನದಲ್ಲಿ 1000 ಚಂದ್ರರ ದರ್ಶನವನ್ನು ಮಾಡಿದ್ದಾನೆ ಅಂದರೆ ಆತ ಪುಣ್ಯವಂತ ಅಂತ ಒಂದು ಅರ್ಥ. ಹಾಗಾಗಿ ಎಲ್ಲರೂ ಬಂದು ಆತನನ್ನು ಅಭಿನಂದಿಸುವ ಒಂದು
ಸಮಾರಂಭವನ್ನು ಮಾಡಿ ಶತಾಯುಷಿ ಆಗು ಅಂತ ಆಶೀರ್ವಾದ ಮಾಡ್ತಾರೆ. ಅದು ಸಹಸ್ರ ಚಂದ್ರ ದರ್ಶನ, ನಮ್ಮ ಸಂಸ್ಕೃತಿಯ ಒಂದು ಭಾಗ. ಬಾಳ ಬೆಳಕು ಎನ್ನುವ ಆತ್ಮಕಥೆಯ ಕೃತಿ ಡಾಕ್ಟರ್ ಶೈಲಜಾ ವಿ.ಕೆ. ಬರೆದಿರುವಂಥದ್ದು. ಭಾವಭೃಂಗದ ಮಧುರ ಗಾನ ಎಂ.ಬಿ. ಸಂತೋಷ್ ಬರೆದಂಥ ಕೃತಿ. 2 ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಪ್ರಶ್ನೆ: 4 ಲೆಕ್ಕಗಳನ್ನು ಮಾಡಿ ಉತ್ತರಗಳನ್ನೆಲ್ಲ ಕೂಡಿ ಅಂತಿಮ ಉತ್ತರವನ್ನು ನೀಡಿ. ಲೆಕ್ಕಗಳು ಈಗ ಬಂತು. 99 ಕೂಡು 18, 77 ಕಳೆ 22, 12 ಗುಣಿಸು 19, 216 ಭಾಗಿಸು 9. ಬಜರ್ ಮೊದಲಿಗೆ ಒತ್ತಿದ್ದು ದಯಾನಂದ್, ಆನಂತರ ಗಿರೀಶ್ ಅವರು. ಸರ್ ದಯಾನಂದ್, ತಮ್ಮ ಉತ್ತರ 324. 324 ಹೇಳ್ತೀರಾ ಗಿರೀಶ್? 416. 416 ಭಿನ್ನವಾದ ಉತ್ತರಗಳು. ತಾವು ಸಹ ಉತ್ತರ ಕೊಡೋದಕ್ಕೆ ಪ್ರಯತ್ನ ಪಡಬಹುದು. ಲೆಕ್ಕ ಪೂರ್ಣವಾಗಿದ್ದರೆ ಬಜರ್ ಒತ್ತಿ ಉತ್ತರ ಕೊಡಿ. ಇಲ್ಲ ಅಂದರೆ ಗಿರೀಶ್ ದಯಾನಂದ್ ಕೊಟ್ಟಂಥ ಉತ್ತರ ಸರಿಯಾ ಅನ್ನೋದನ್ನು ನೋಡಿ ಬಹುಮಾನವನ್ನು ಕೊಡಬೇಕಾಗುತ್ತೆ. ಉತ್ತರವನ್ನು ನೋಡ್ತಾ ಹೋಗೋಣ. ಒಂದು ಉತ್ತರ 117, 55, 228, 24 ಎಲ್ಲವನ್ನು ಕೂಡಿದರೆ 424 ಬಂದಿದೆ. ಈ ಉತ್ತರವನ್ನು ಯಾರೂ ಕೊಟ್ಟಿಲ್ಲ. 2 ಪುಸ್ತಕ ನನ್ನಲ್ಲೇ ಉಳಿಬೇಕಾಗಿ ಬಂತು. ಮುಂದಿನ 2 ಪುಸ್ತಕಗಳು ದಿವ್ಯಾಂಗರೊಡನೆ ಒಡನಾಟ ಎನ್ನುವ ಪುಸ್ತಕ ಎಂ. ಮಲ್ಲಿಕಾರ್ಜುನ್ ಬರೆದಿದ್ದಾರೆ. ಹಳದಿ ಕ್ಯಾಪ್ ಸುಂದರಿ ಎನ್ನುವ ಹಾಸ್ಯ ಬರಹಗಳ ಸಂಕಲನ ಶ್ರುತಿ ಗದ್ದೇಗಲ್ ಬರೆದಿರುವಂಥದ್ದು. ನಮ್ಮ ಪ್ರಶ್ನೆ: ಈ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ. ಅಕ್ಷರಗಳು ತಿ, ಕ, ಚ, ಓ, ಹ, ಲ, ಕ್ರ, ಡು. ಕಾಲಚಕ್ರ, ಓಡುತ್ತಿಹುದು. ಹೇಳಿಮ್ಮ. ಕಾಲಚಕ್ರ ಓಡುತ್ತಿಹುದು. ಅಲ್ಲಮ್ಮ, 8 ಅಕ್ಷರ ಇರೋದು. ನೀವು ಅಕ್ಷರಗಳನ್ನು ಕೊಡುವಾಗ ಚೂರು ಗಮನದಲ್ಲಿಟ್ಕೊಳ್ಳಿ. ಕಾಲಚಕ್ರ ನನಗೆ ಅರ್ಥವಾಯಿತು, ಮುಂದಿನ ಶಬ್ದ ನನಗೆ ಗೊತ್ತಾಗ್ತಾ ಇಲ್ಲ. ಸರಿಗಿಯೇ ಹೇಳಿ. ಓಡುತ್ತಿಹ ನೀವು ಕೇಳಿದ ಓಡುತ್ತಿಹ ಕಾಲಚಕ್ರ. ಓಡುತಿಹ ಕಾಲಚಕ್ರ ಅಂತ ಹೇಳ್ತಾ ಇದ್ದಾರೆ ಚಂಪಕರಾಣಿಯವರು. ವಿದ್ಯಾವತಿಯವರು ಕಾಲಚಕ್ರ ಓಡುತ್ತಿಹ ಕಾಲಚಕ್ರ. ಅದೇ ಉತ್ತರ. ಅವ್ರು ಕೊಟ್ಟ ಉತ್ತರವನ್ನು ಕೊಡ್ತಾ ಇದ್ದೀವಿ. ಹಾಂ, ಉತ್ತರವನ್ನು ನೋಡೋಣ. ಓಡುತಿಹ ಕಾಲಚಕ್ರ ಉತ್ತರ ಸರಿಯಾಗಿದೆ. ದಿವ್ಯಾಂಗರೊಡನೆ ಒಡನಾಟ ಎಂ. ಮಲ್ಲಿಕಾರ್ಜುನ್ ಬರೆದ ಪುಸ್ತಕವನ್ನು ಕೊಟ್ಟಿದ್ದೇನೆ ವಿದ್ಯಾವತಿ ಅವರಿಗೆ. ಹಳದಿ ಕ್ಯಾಪ್ ಸುಂದರಿ ಈ ಪುಸ್ತಕವನ್ನು ಚಂಪಕರಾಣಿ ಅವರಿಗೆ ಕೊಟ್ಟಿದ್ದೇವೆ. ವಿಶ್ವಾಂತರಂಗ ಎನ್ನುವ ಕವನ ಸಂಕಲನ ವಿಶ್ವರೂಪ ಆಚಾರ್ಯ ಬರೆದಿರುವಂಥದ್ದು. 2ನೆಯ ಪುಸ್ತಕ ದೇವುಡು ಅವರು ಬರೆದಂಥ ಮಯೂರ ಎನ್ನುವ ಕನ್ನಡ ಕಾದಂಬರಿ. ನಮ್ಮ ಪ್ರಶ್ನೆ: ಭಾರತದ ಈ ಪ್ರಥಮ ಪದವೀಧರೆಯನ್ನು ಗುರುತಿಸಿ. ಚಿತ್ರವನ್ನು ನೋಡೋಣ. ಆಯ್ಕೆಗಳನ್ನು ನೋಡೋಣ. ಕಾದಂಬಿನಿ ಗಂಗೂಲಿ, ರಾಜೇಶ್ವರಿ ಚಟರ್ಜಿ, ಆನಂದಿಬಾಯಿ. ಮೊದಲಿಗೆ ಬಜರುತ್ತಿದ್ದಾರೆ ಚಂಪಕರಾಣಿ. ಆನಂದಿಬಾಯಿ. ಆನಂದಿಬಾಯಿ ಆಯ್ಕೆ 3 ಅಂತ ಹೇಳ್ತಾ ಇದ್ದಾರೆ. 2ನೇದಾಗಿ ಬಜರ್ ಒದ್ದವರು ದಯಾನಂದ್. ಕಾದಂಬಿನಿ ಗಂಗೂಲಿ. ಕಾದಂಬನಿ ಗಂಗೂಲಿ ಆಯ್ಕೆ 4. ಚಂದ್ರಮುಖಿ ಬಸು ಉತ್ತರವನ್ನು ನೋಡೋಣ. ಚಂದ್ರಮುಖಿ ಬಸು ಸರಿಯಾದ ಉತ್ತರ ಆಗಿತ್ತು. 2 ಪುಸ್ತಕ ನನ್ನಲ್ಲೇ ಉಳಿಯಿತು. ಭಾರತದಲ್ಲಿ ಆಧುನಿಕ ಓದಿನಲ್ಲಿ ಮೊದಲ ಪದವಿಯನ್ನು ಪಡೆದಂಥ ಈಕೆ ಚಂದ್ರಮುಖಿ ಬಸು ಅಂದಿನ ಸಮಾಜದ ವಿರೋಧಗಳನ್ನು ಎದುರಿಸಿ ಈಕೆ ಪದವಿಯನ್ನು ಪಡಿತಾಳೆ. ಈಕೆಯ ಜೊತೆಗೆ
ಕಾದಂಬರಿ ಗಂಗೂಲಿ ಸಹ ಪದವಿಯನ್ನು ಪಡೀತಾರೆ. ಅವರು BA ಪದವಿಯನ್ನು ಕಲ್ಕತ್ತಾ ವಿಶ್ವವಿದ್ಯಾನಿಲಯದಿಂದ ಪಡೆದು ಬೆಸೂನ್ ಕಾಲೇಜಲ್ಲಿ ಉಪನ್ಯಾಸಕಿಯಾಗಿ ಇವರು ತಮ್ಮ ಬದುಕನ್ನು ನಡೆಸ್ತಾರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಓದುವ ಅವಕಾಶವನ್ನು ಕಲ್ಪಿಸ್ಕೊಡಬೇಕು ಅನ್ನೋ ಒಂದು ಜಾಗೃತಿಯನ್ನು ನಮ್ಮ ಭಾರತೀಯ ಸಮಾಜದಲ್ಲಿ ಇಂತಹ ಪ್ರಾತಸ್ಮರಣೀಯರನ್ನು ನಾವು ಯಾವ ಕಾಲಕ್ಕೂ ಮರಿಬಾರ್ದು. ಪದಬಂಧ ಬಂತು, ಸುಳುಹುಗಳನ್ನು ನೋಡೋಣ. ಪಟ್ಟದ ರಾಣಿ, ಮೊದಲು ಹುಟ್ಟಿದವನು ಅಣ್ಣ, ಜೊತೆಯಲ್ಲಿ. ಒಂದು ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಮೊದಲನೇ ಶಬ್ದವನ್ನು ನಾನು ಕೊಡ್ತೇನೆ. ಎರಡನೇ ಶಬ್ದ, ಮೂರನೇ ಶಬ್ದಕ್ಕೆ ತಾವು ಪ್ರಯತ್ನಿಸಬಹುದು. ಒಂದು ಉತ್ತರ ಅಗ್ರಮಹಿಷಿ. ಎರಡೂ ಉತ್ತರ. ಬಜರ್ ಒತ್ತಿದ್ದಾರೆ ಗಿರೀಶ್. ಅಗ್ರಜ ಅಂತ ಎರಡನೇದಾಗಿ ಬಜರ್ ಒತ್ತದ್ದು ಚಂಪಕಾರಾಣಿ. ಅಗ್ರಜ ಸರಿ. ಅಗ್ರಜ ಉತ್ತರವನ್ನು ನೋಡೋಣ. ಅಗ್ರಜ ಉತ್ತರ ಸರಿಯಾಗಿದೆ. ದಾರಿದೀಪ ಎನ್ನುವ ಪುಸ್ತಕವನ್ನು ಗಿರೀಶ್ ಅವರಿಗೆ ಕೊಟ್ಟಿದ್ದೇನೆ. ಸಾಗರ ಸೃಷ್ಟಿ ಎನ್ನುವ ಪುಸ್ತಕವನ್ನು ಕೊಟ್ಟಿದ್ದೇನೆ ಚಂಪಕಾರಾಣಿ ಅವರಿಗೆ. ಮೂರೂ ಉತ್ತರ. ಯಾರು ಬೇಕಾದರೂ ಬಜರ್ ಒತ್ತಿ. ಮತ್ತೆ ಗಿರೀಶ್ ಮೊದಲಿಗೆ ಬಜರ್ ಒತ್ತಿದ್ದಾರೆ, ಆನಂತರ ದಯಾನಂದ್. ಗಿರೀಶ್ ಮೂರು ಉತ್ತರ ಸಹಿತ. ತಮ್ಮ ಉತ್ತರ ದಯಾನಂದ್? ಅದೇ ಉತ್ತರ ಸರ್. ಅದೇ ಉತ್ತರ. ಉತ್ತರವನ್ನು ನೋಡೋಣ. ಸಹಿತ ಉತ್ತರ ಸರಿಯಾಗಿದೆ. ಎರಡು ಪುಸ್ತಕಗಳನ್ನು ಕೊಡಬೇಕಾಗಿದೆ. ಒಂದು ಪುಸ್ತಕವನ್ನು ಗಿರೀಶ್ ಅವರಿಗೆ, ಮತ್ತೊಂದು ಪುಸ್ತಕವನ್ನು ದಯಾನಂದ್ ಅವರಿಗೆ ಕೊಟ್ಟಿದ್ದೇನೆ. ಈಗ 4 ಪುಸ್ತಕಗಳನ್ನು ಕೊಡೋದಕ್ಕೆ ನಾವು ಸಿದ್ಧವಾಗ್ತಾ ಇದ್ದೇವೆ. ಐತಾಳದ ಕಥೆಗಳು, ಕಾವೇರಿಯಿಂದ ಮೆಕಾಂಗಿಗೆ, ಊರಪ್ಪ ಊರಮ್ಮ, ಮನದ ಹಾಯ್ಕುಗಳು. ಪ್ರಶ್ನೆ 12 ಅಕ್ಷರಗಳನ್ನು ತಮಗೆ ಕೊಡ್ತೇವೆ. 12 ಅಕ್ಷರಗಳನ್ನು ಬಳಸಿಕೊಂಡು ಕನಿಷ್ಠ 3 ಅಕ್ಷರದ 3 ಶಬ್ದಗಳನ್ನು ರೂಪಿಸಬೇಕು. ಯಾರು ಹೆಚ್ಚು ಶಬ್ದಗಳನ್ನು ರೂಪಿಸ್ತಾರೋ ಅವರಿಗೆ ಬಹುಮಾನ. ಈಗ ಬಂತು 12 ಅಕ್ಷರಗಳು. ಕು, ಸುಮ್, ರ, ಭ, ಸು, ರ, ದ, ವ, ಮು, ರು, ರಿ, ನೆ. ನಿಮಿಷದ ಕಾಲಾವಕಾಶ ಮುಕ್ತಾಯ ಆಗಿದೆ. ಸುರ. ಸುರ ಅಷ್ಟೇ ಸರ್. ಸುರ 3 ಅಕ್ಷರ. ಹೇಳಿ ಗಿರೀಶ್. ಭರಣಿ. ಭರಣಿ ಒಣ್ಣೆ ಅದು. ಅರಣಿ ಅಂತಲ್ಲ. ಆ ಎಲ್ಲಿದೆ? ಅಲ್ಲ, ಭರಣಿ. ನೀ ಇಲ್ಲ. ಮುಖೂರ. ವಿದ್ಯಾವತಿಯವರು? ಸುಂದರ. ಕುಸುರಿ. ಮುಸುಕು ಇದೆ. ಧ ಎಲ್ಲಿದೆ? ಧರಣಿ ಅಂತ ಶಬ್ದ ಇಲ್ಲ ಕನ್ನಡದಲ್ಲಿ. ಧರಣಿ ಇದೆ, ಭೂಮಿ ಅಂತ. ಮುಷ್ಕರ ಅನ್ನೋ ಅರ್ಥದ ಧರಣಿ ಉಂಟು, ಧರಣಿ ಇಲ್ಲ. ಸಾ ಎಲ್ಲಿದೆ? ಸಾ ಇಲ್ಲ, ಸೂ ಇದೆ. ದವಸೂ ಆಗಲ್ಲ. ಭರಣೆ ಅಂತ ಶಬ್ದ ಇಲ್ಲ. 3 ಶಬ್ದ ಕೊಟ್ಟಿದ್ದೀರಿ ತಾವು. ಚಂಪಕ್ರಾಣಿಯವ್ರನ್ನ ಕೇಳಿಬಿಡೋಣ. ಸುಂದರಿ, ಮುಕುರ, ಅದಾದಮೇಲೆ ಭರಿಸು, ಕುಸುರಿ, ನಾನು ಮರ್ತೆ, ಮುಸುಕು.
ಮುಸುಕೂನೂ ಆಯಿತು. ಹಾಂ ಸರ್. ಚಂಪಕರಾಣಿ ಅವರಿಗೆ ಒಂದು ಪುಸ್ತಕ ಕೊಡೋಣ. ಹಾಗೆಯೇ ಎರಡನೇದಾಗಿ ಹೆಚ್ಚಿಂದು, ಯಾಕಂದರೆ ಅವರಿಬ್ಬರು ಕೊಟ್ಟಿಲ್ಲ, ಹಾಗಾಗಿ ನಿಮಗೆ ಒಂದು ಪುಸ್ತಕ ದೊರೀತಾ ಇದೆ. ಮನದ ಆಯ್ಕೆಗಳು ವಿದ್ಯಾವತಿ ಅವರಿಗೆ ಕೊಟ್ಟಿದ್ದೇವೆ. ಈಗ ನಾವು ಬಂದಿದ್ದೇವೆ ಕಾರ್ಯಕ್ರಮದ ಕೊನೆಯ ಘಟ್ಟಕ್ಕೆ. ಚಟ್ಪಟ್ ಚಿನ್ಕುರುಳಿ 5 ಪ್ರಶ್ನೆಗಳು. ದಯವಿಟ್ಟು ಬಜರ್ ಒತ್ತು ಬಿಟ್ಟು ಉತ್ತರ ಕೊಡಬೇಕು. ಒಬ್ಬರಿಗೆ ಮಾತ್ರ ಅವಕಾಶ, ಆದರೆ ಪ್ರಶ್ನೆಯನ್ನು ಪೂರ್ಣ ಮಾಡೋದಕ್ಕೆ ದಯವಿಟ್ಟು ಅವಕಾಶ ಮಾಡಿಕೊಡಿ. ಆಯ್ಕೆಗಳು ಬರ್ತಾ ಇದ್ದ ಹಾಗೆ ತಾವು ಬಜರ್ ಒತ್ತಬಹುದು, ಉತ್ತರ ಕೊಡಬಹುದು. ಸಿದ್ಧವಾಗಿದ್ದೀರಿ ಅಲ್ವಾ? ಹಾಂ. ಮೊದಲ ಪ್ರಶ್ನೆ, ಪ್ರಸಿದ್ಧ ನೃತ್ಯಗಾತಿಯ ಕಂಚಿನ ಮೂರ್ತಿ ಎಲ್ಲಿ ದೊರೆತಿದೆ? ಹರಪ್ಪ, ಮೊಹೆಂಜೊದಾರೋ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಚಂಪಕರಾಣಿ. ಹರಪ್ಪ ಸರ್. ಉತ್ತರವನ್ನು ನೋಡೋಣ. ಮೊಹೆಂಜೊದಾರೋ ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ, 4ನೇ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಯಾವ ವರ್ಷ ಮರಣ ಹೊಂದಿದ? 1699, 1799. ಮೊದಲಿಗೆ ದಯಾನಂದ್. 1799. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಮಲಕ್ಕಾ ಜಲಸಂಧಿ, ಪಾಕ್ ಜಲಸಂಧಿ. ಮೊದಲಿಗೆ ಬಜರ್ ಒತ್ತಿದ್ದಾರೆ ಚಂಪಕರಾಣಿ. ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ. ಉತ್ತರವನ್ನು ನೋಡೋಣ. ಪಾಕ್ ಜಲಸಂಧಿ ಉತ್ತರ ಸರಿಯಾಗಿದೆ. ಮುಂದಿನ ಪ್ರಶ್ನೆ, ಮಾರುಕಟ್ಟೆಯಲ್ಲಿ ಸರಕುಗಳ ಬೆಲೆ ನಿರಂತರವಾಗಿ ಏರಿಕೆಯಾಗುವ ಸ್ಥಿತಿಗೆ ಏನನ್ನುತ್ತಾರೆ? ಹಣದುಬ್ಬರ, ಆರ್ಥಿಕ ಹಿಂಜರಿತ. ಮೊದಲಿಗೆ ಬಜರ್ ಒತ್ತಿದ್ದಾರೆ ದಯಾನಂದ್. ಹಣದುಬ್ಬರ. ಹಣದುಬ್ಬರ. ಉತ್ತರವನ್ನು ನೋಡೋಣ. ಹಣದುಬ್ಬರ ಉತ್ತರ ಸರಿಯಾಗಿದೆ. ಪಾಪನಾಶಂ ಶಿವನ್ ಪುಸ್ತಕ ಕೊಟ್ಟಿದ್ದೇನೆ. ಮಾನವನ ರಕ್ತದ ಸಾಮಾನ್ಯ pH ಮೌಲ್ಯ ಎಷ್ಟು? 6 ಅಥವಾ 7.4? ಮೊದಲು ಬಜರ್ ಒತ್ತಿದ್ದು ವಿದ್ಯಾವತಿ. 6 ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. 7.4 ಸ್ವಲ್ಪ ಕ್ಷಾರೀಯವಾಗಿರುತ್ತೆ. ಮುಂದಿನ ಪ್ರಶ್ನೆ, ಕಂಪ್ಯೂಟರ್ ನೆಟ್ವರ್ಕ್ಗಳಲ್ಲಿ IP ಅಡ್ರೆಸ್ ಎನ್ನುವುದರ ವಿಸ್ತೃತ ರೂಪವೇನು? ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್, ಇಂಟರ್ನೆಟ್ ಪ್ರೋಸೆಸ್ ಅಡ್ರೆಸ್ ಅಂತ. ಮೊದಲಿಗೆ ದಯಾನಂದ್. ಇಂಟರ್ನೆಟ್ ಪ್ರೋಟೋಕಾಲ್ ಅಡ್ರೆಸ್. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಪ್ರೇಮ್ಚಂದ್ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಜಗತ್ತಿನ ಅತಿದೊಡ್ಡ ಹವಳದ ಬಂಡೆ ವ್ಯವಸ್ಥೆ ಎಲ್ಲಿದೆ? ಆಸ್ಟ್ರೇಲಿಯಾದ ಗ್ರೇಟ್ ಬ್ಯಾರಿಯರ್ ರೀಫ್, ಮಾಲ್ಡೀವ್ಸ್ ಹವಳದ ದ್ವೀಪಗಳು. ಗ್ರೇಟ್ ಬ್ಯಾರಿಯರ್ ರೀಫ್. ಗ್ರೇಟ್ ಬ್ಯಾರಿಯರ್ ರೀಫ್ ಅಂತ ಹೇಳ್ತಾ ಇದ್ದಾರೆ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಕೆಂಪೇಗೌಡ ಈ ಪುಸ್ತಕ ಕೊಟ್ಟಿದ್ದೇನೆ. ಮುಂದಿನ ಪ್ರಶ್ನೆ, ಜಗತ್ತಿನ ಅತ್ಯಂತ ದೊಡ್ಡ ಏಕೈಕ ಹೂವು ಯಾವುದು? ರ್ಯಾಫ್ಲಿಸಿಯಾ ಆರ್ನಾಲ್ಡಿ, ಸೂರ್ಯಕಾಂತಿ. ಮೊದಲಿಗೆ ದಯಾನಂದ್. ರ್ಯಾಫ್ಲಿಸಿಯಾ ಆರ್ನಾಲ್ಡಿ. ಉತ್ತರವನ್ನು ನೋಡೋಣ. ಉತ್ತರ ಸರಿಯಾಗಿದೆ. ಅಮರ್ ಸಿಂಗ್ ಈ ಪುಸ್ತಕ ಕೊಟ್ಟಿದ್ದೇವೆ. ಮುಂದಿನ ಪ್ರಶ್ನೆ, ಕ್ರಿಕೆಟ್ ಆಟದಲ್ಲಿ ಪಿಚ್ನ ಒಟ್ಟು ಉದ್ದ ಎಷ್ಟು ಇರುತ್ತದೆ? 22 ಗಜ, 25 ಗಜ. ಮೊದಲಿಗೆ ಬಜರ್ ಒತ್ತಿದ್ದಾರೆ ವಿದ್ಯಾವತಿ. 22 ಗಜ. 22 ಗಜ. ಉತ್ತರವನ್ನು ನೋಡೋಣ. 22 ಗಜ ಉತ್ತರ ಸರಿಯಾಗಿದೆ. ಉಳ್ಳೂರ್ ಈ ಪುಸ್ತಕವನ್ನು ಕೊಟ್ಟಿದ್ದೇನೆ. ಪ್ರಶ್ನೆ, ಗರ್ಭಕೋಶದ ಒಳಪದರದ ಅಂಗಾಂಶಗಳು ಗರ್ಭಕೋಶದ ಹೊರಗೆ ಬೆಳೆದು ತೀವ್ರ ಕಿಬ್ಬೊಟ್ಟೆ ನೋವು ಉಂಟು ಮಾಡುವ ಕಾಯಿಲೆ ಯಾವುದು? ಸರ್, ಎಂಡೋಮೆಟ್ರಿಯೋಸಿಸ್. ಎಂಡೋಮೆಟ್ರಿಯೋಸಿಸ್. ಉತ್ತರವನ್ನು ನೋಡೋಣ. ಎಂಡೋಮೆಟ್ರಿಯೋಸಿಸ್ ಉತ್ತರ ಸರಿಯಾಗಿದೆ. BR ಪಂತುಲು ಈ ಒಂದು ಪುಸ್ತಕವನ್ನು ತಮಗೆ ಕೊಡ್ತಾ ಇದ್ದೇವೆ. ಯಾರಿಗೆ ಎಷ್ಟು ಪುಸ್ತಕಗಳು ಬಂದಿವೆ ಅದನ್ನು ನೋಡುವಂಥ ಸಮಯ ಬಂತು. ಮೊದಲಿಗೆ ದಯಾನಂದ್ ಅವರಿಗೆ 6 ಪುಸ್ತಕಗಳು ದೊರೀತಾ ಇವೆ. ಪುಸ್ತಕಗಳನ್ನು ಸ್ವೀಕರಿಸಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ತಮಗೆ. ಗಿರೀಶ್ ಅವರಿಗೆ 3 ಪುಸ್ತಕ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ವಿದ್ಯಾವತಿ ಅವರಿಗೆ ದೊರೀತಾ ಇದೆ 3, 2, 5 ಪುಸ್ತಕಗಳು, ಸ್ವೀಕರಿಸಿ ಅಭಿನಂದನೆಗಳು. ಚಂಪಕರಾಣಿಯವರಿಗೆ 3, 3, 6 ಪುಸ್ತಕ ತಮಗೆ ದೊರೀತಾ ಇದೆ, ಸ್ವೀಕರಿಸಿ ಅಭಿನಂದನೆಗಳು. ಸೊಪ್ಪು ತರಕಾರಿಗಳನ್ನು ಆವಿಯಲ್ಲಿ ಬೇಯಿಸೋದು ಬಹಳ ಒಳ್ಳೆಯದು. ಅಕಸ್ಮಾತ್ ನೀರಲ್ಲಿ ಬೇಯಿಸಿದರೆ ಬೇಯಿಸಿದ ನೀರನ್ನು ಮತ್ತೆ ಯಾವುದಾದರೂ ಪದಾರ್ಥಕ್ಕೆ ಸೇರಿಸಬೇಕಾಗುತ್ತೆ. ದಯವಿಟ್ಟು ಬೇಯಿಸಿದ ನೀರನ್ನು ಚೆಲ್ಲಬೇಡಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.